ಇತ್ತ ರೈತಗೂ ಇಲ್ಲ, ಇದು ತಿನ್ನೋಗೂ ಇಲ್ಲ. ಇನ್ನು ನಡಿಕೆ ಜನ ಹೊಡಿತಾ ಇದ್ರು. ಇದು ಹೇಳೋದು, ಇದನ್ನು ವಿರೋಧ ಮಾಡ್ತಾ ಇರೋದು ನಾವೆಲ್ಲ ಇವತ್ತು. ಈ ವ್ಯವಸ್ಥೆಯನ್ನು ವಿರೋಧ ಮಾಡ್ತಾ ಇರೋದು. ರೈತರಿಗೆ ಲಾಭ ಇಲ್ಲ. 3,300 ಕೊಡ್ಬೇಕಾದ್ರೆ ಕುರಿ ಪಾನ್ ಬಿದ್ದು ಹೋಗ್ತಾ ಇದ್ದಾವೆ ಎಲ್ಲ ಹೇಳ್ತಾರೆ. ನಮ್ಮ ಯಾರು ಸುರೇಶ್ ಟಕ್ಕಣ್ಣವರನವರು ಬೆಳಗಾವಿ ಜಿಲ್ಲೆ ಅಥಣಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಡಳಿತವಾದ ವ್ಯವಸ್ಥಾಪಕ ಮ್ಯಾನೇಜರ್ ಹೇಳ್ತಾರೆ, ಈ ವರ್ಷ ಹಂಗಾಮಿನಲ್ಲಿ ಸಕ್ಕರೆ ಉತ್ಪಾದನೆ ಕಡಿಮೆ ಆಗಿದೆ. ಏನು ಕಾರಣ ಹೇಳಿಬಿಟ್ರು ಅವರು ಮ್ಯಾನೇಜರ್ಗಳು. ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿ ಲಾಭ ಉಳಿಸಬೇಕಲ್ರಿ. ಸಕ್ಕರೆ ದಾಸ್ತಾನು ಪ್ರಮಾಣವು ಕಡಿಮೆ ಇದೆ. ಹಾಗಾಗಿ ಅಕ್ಟೋಬರ್ 15ರಿಂದಲೇ ಕಬ್ಬು ನುಡಿಸುವಿಕೆ ಹಂಗಾಮು ಆರಂಭಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ ಮಾಡಿದೆ. ಹೊರಗಿನ ತರಿಸೋದ್ರ ಕೇಂದ್ರ ಆ ಮಾತು ಬೇರೆ. ಆದರೆ ಇದು ಹೋದಿಲ್ಲ ಅಂತ ಬೆಳೆದು ಹೆಚ್ಚು 40-48 ಕೋಟಿ ಟನ್ ಬೆಳೆದ. ಅದನ್ನು ನಾವು ಬರೀ 3 ಕೋಟಿ ನಾವು ಬಳಕೆ ಮಾಡ್ತೀವಿ, ಉಳಿದ ರಫ್ತು ಮಾಡ್ತೀವಿ ಅಥವಾ ಈ ಎಥೆನಾಲ್ಗೆ ಅದು ಬಳಸ್ತೀವಿ. ಅದ್ರ ಬಂದ ಲಾಭ ರೈತಿಗೆ ಎಷ್ಟು ಕೊಡ್ತೀವಿ ಅದ್ರ ಬಗ್ಗೆ ಮಾತಿಲ್ಲ. ಸಕ್ಕರೆ ದರ ಹೆಚ್ಚಿದರೆ ಸಹಜವಾಗಿ ಬೆಳೆಗಾರರಿಗೆ ಅನುಕೂಲ ಆಗೋದಿದೆ. ಬೆಳೆಗಾರ ಹೇಗೆ ಅನುಕೂಲ ಆಗೈತ್ರಿ? ಬೆಳೆಗಾರರಿಗೆ ಈಗ 45 ರೂಪಾಯಿ ಕೊಡ್ತಾರೆ ಕೆಜಿಗೆ, ಅಥವಾ 4,500 ಕೊಡ್ತಾರೆ ಟನ್ಗೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ರೈತಗೆ ಲಾಭ ಇಲ್ಲ, ತಿನ್ನೋವಾಗ ಲಾಭ ಇಲ್ಲ, ಕುಡುಕಗೂ ಲಾಭ ಇಲ್ಲ, ಸರಿ ಕುಡಿಯುವಂಥವು ಅವಗೂ ಲಾಭ ಇಲ್ಲ, ಇದನ್ನೆಲ್ಲ ಹಾಕೊಳ್ಳೋದು ಅಲ್ಲಿಯೂ ಲಾಭ ಇಲ್ಲ. ಯಾರು ಹೊಡಿತಾರಪ್ಪ ಇವೆಲ್ಲ? ಆದ್ರೆ ಇವತ್ತು ನಾವೆಲ್ಲ ಒದ್ದಾಡೋ ಒಂದು ಸ್ಥಿತಿ ನಿರ್ಮಾಣ ಆಗಿದ್ದ ಕಾರಣ ಯಾರು ಅಂದಾಗ ಸಹಜವಾಗಿ ನಮ್ಮ ಮನಸ್ಸಿಗೆ ಬರುವಂಥದ್ದು ಯಾರಪ್ಪ ಅಂದರೆ ಈ ನಡಿಕಿನ ವ್ಯವಸ್ಥೆ.